Hello everyone, welcome to RK Study Info YouTube channel. ಈ ವಿಡಿಯೋದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಥವಾ 1000 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನವನ್ನು ನಡೆಸ್ತಾ ಇದ್ದೀರಾ, ಸೊ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಜನರಲ್ ಇಂಗ್ಲಿಷ್ ಓಕೆ ನಿಮಗೆಲ್ಲ ಏನು ಸಾಮಾನ್ಯ ಇಂಗ್ಲಿಷ್ ಭಾಗ ಇದೆ 35 ಮಾರ್ಕ್ಸ್ ಇದೆ ನೋಡಿ ಆಯ್ತಾ. ಇದನ್ನ ಖಂಡಿತವಾಗಿಯೂ ನೀವು ಪರ್ಫೆಕ್ಟ್ ಆಗ್ಲೇಬೇಕಾಗುತ್ತೆ ಹುದ್ದೆಯನ್ನ ಪಡಿಬೇಕು ಅಂತಂದ್ರೆ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಈ ವಿಡಿಯೋದಲ್ಲಿ ಜನರಲ್ ಇಂಗ್ಲಿಷ್ ನ ಮಾಡೆಲ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಇಡಿಯೋಮ್ ಮತ್ತೆ ಫ್ರೇಸಸ್ ಅಂತಂದ್ರೇನು, ಸೊ ಅದು ಯಾವ ತರ ಪ್ರಶ್ನೆಗಳನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಹಾಗೇನೆ ಬಹಳ ಮುಖ್ಯವಾಗಿ ಯಾವೆಲ್ಲ ಪ್ರಶ್ನೆಗಳನ್ನ ನೀವು ಈಗಿಂದಲೇ ಅಧ್ಯಯನ ಮಾಡಬೇಕಾಗತ್ತೆ 35ಕ್ಕೆ 35 ಅಂಕಗಳನ್ನ ಪಡಿಬೇಕು ಅಂತಂದ್ರೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ನಾವು ತಿಳಿಸ್ತಾ ಇದ್ದೇವೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ನಿಮ್ಮ ಗಮನಕ್ಕಿರಲಿ, ಇದು 2ನೇ ವಿಡಿಯೋ ಆಗಿರುತ್ತೆ. ಜನರಲ್ ಇಂಗ್ಲಿಷ್ ಮೇಲೆ ಇದು 2ನೇ ವಿಡಿಯೋ. ಡೆಡಿಕೇಟೆಡ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಮೊದಲನೇ ವಿಡಿಯೋವನ್ನು ಯಾರು ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಿ ಆದ್ಮೇಲೆ ಅದರ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಕೊಟ್ಟಿರ್ತೇವೆ. ಹಾಗೆ ಈ ವಿಡಿಯೋ ಎಂಡ್ ಆದ್ಮೇಲೆ ಎಂಡ್ ಕಾರ್ಡ್ ಅಲ್ಲಿ ಸಹ ಕೊಟ್ಟಿರ್ತೇವೆ. ಅಂದ್ರೆ ಈ ವಿಡಿಯೋ ಎಂಡ್ ಆಗ್ತಾನೆ ಒಂದು ಥಂಬ್ನೇಲ್ ಕಾಣುತ್ತೆ, ಭಾಗ 1 ಅಂತೇಳಿ, ಜನರಲ್ ಇಂಗ್ಲಿಷ್ ಭಾಗ 1 ಅಂತೇಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಓದಿ, ಖಂಡಿತವಾಗಿಯೂ ನಿಮ್ದು ಕೈ ಹಿಡದೆ ಹಿಡಿತವೆ ಈ ಎಲ್ಲಾ ಪರೀಕ್ಷೆ, ಈ ಎಲ್ಲಾ ಪ್ರಶ್ನೆಗಳು. ಓಕೆ ಆಸ್ಪಿರೆಂಟ್ಸ್, ಸೊ ನಿಮ್ಗೆಲ್ಲ ಗೊತ್ತಿದೆ ಈ ಒಂದು ಪೇಪರ್ 2 ನಲ್ಲಿ ಏನ್ ಕೇಳ್ತಾರೆ, ಈ ಒಂದು ಇಂಗ್ಲಿಷ್ ಅನ್ನ, ಸಾಮಾನ್ಯ ಇಂಗ್ಲಿಷ್ ಅನ್ನ ಕೇಳ್ತಾರೆ ನೋಡಿ. ಸಾಮಾನ್ಯ ಇಂಗ್ಲಿಷ್ ಅಂತ ಇದೆ. ಸೊ ಈ ಸಾಮಾನ್ಯ ಇಂಗ್ಲಿಷ್ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳೋದಾದ್ರೆ 35 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಅದನ್ನೇ ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಲೆಟ್ಸ್ ಬಿಗಿನ್. ಓಕೆ ಆಸ್ಪಿರೆಂಟ್ಸ್, ನೋಡಿ ಇಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ನ ತಗೊಂಡಿದ್ದೇವೆ ನಾವು ಗ್ರೂಪ್ ಸಿ ಎಕ್ಸಾಮ್ದು. ತುಂಬಾ ಜನ ಆಸ್ಪಿರೆಂಟ್ಸ್ ಗಳು ಹೇಳ್ತಾ ಇದ್ರು, ಸರ್ ಈ ರೀತಿಯ ಪ್ರಶ್ನೆಗಳನ್ನ ತುಂಬಾ ಬಿಡಿಸಿ ನಮಗೆ ಪರ್ಫೆಕ್ಟ್ ಆಗುತ್ತೆ ಇಂಗ್ಲಿಷ್ ಅಂತ ಹೇಳಿ. ಸೊ ಹಾಗಾಗಿ ನೋಡಿ ಆಸ್ಪಿರೆಂಟ್ಸ್, ಸೊ ನೋಡ್ತಾ ಇರ್ಬೋದು, ಇಡಿಯೋಮ್ಸ್ ಅಂಡ್ ಫ್ರೇಸಸ್ ಅಂತ ಹೇಳ್ತಾರೆ. ಇಡಿಯೋಮ್ಸ್ ಅಂಡ್ ಫ್ರೇಸಸ್ ಅಂತಂದ್ರೆ ಏನ್ ಸರ್ ಕನ್ನಡದಲ್ಲಿ? ನೋಡಿ, ಇಡಿಯೋಮ್ಸ್ ಅಂಡ್ ಫ್ರೇಸಸ್ ಅಂತಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಈ ಒಂದು ನಾಣ್ಣುಡಿಗಳು ಅಂತ ನಾವೇನ್ ಹೇಳ್ತೇವೆ, ಅಥವಾ ಓಕೆ ನಾಣ್ಣುಡಿಗಳು ಅಥವಾ ಗಾದೆ ಮಾತುಗಳು ಅಂತ ನಾವೇನ್ ಹೇಳ್ತೇವೆ. ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತಾರೆ, ಇಡಿಯೋಮ್ಸ್ ಅಂಡ್ ಫ್ರೇಸಸ್ ಅಂತ ಹೇಳ್ತಾರೆ. ಸರ್ ಇದನ್ನು ಸಹ ನಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರ VAO ದಲ್ಲಿ ಅಂತ ಕೇಳೋದಾದ್ರೆ 100% ಕೇಳ್ತಾರೆ. 100% ಕೇಳ್ತಾರೆ. ಎಷ್ಟು ಮಾರ್ಕ್ಸ್ ಕೇಳ್ಬೋದು ಆಯ್ತಾ, ಎಷ್ಟು ಕ್ವಶನ್ಗಳು ಬರ್ಬೋದು ಅಂತಂದ್ರೆ ಸರಿಸುಮಾರು ಒಂದು 3 ರಿಂದ 4 ಕ್ವಶನ್ ಮಾತ್ರ ಪಕ್ಕ ಕೇಳ್ತಾರೆ. ಸೊ ಹಾಗಾದ್ರೆ ಯಾವ ತರ ಇರ್ತಾವ ಸರ್, ಅದು ನಮಗೂ ಸಹ ತಿಳಿಬೇಕಲ್ವಾ? ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ನೋಡಿ, ಮೊಟ್ಟ ಮೊದಲ ಪ್ರಶ್ನೆ ಯಾವ ತರ ಇದೆ ಅಂತೇಳಿ ನೋಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಅದೇ ತರ ನಿಮ್ಮ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರ್ಯಾರು VAO ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೂ ಸಹ ಶೇರ್ ಮಾಡಿ. ಇದೇ ರೀತಿಯ ನಿಮ್ಮ ಪ್ರೋತ್ಸಾಹ ಸಿಕ್ತು ಅಂತಂದ್ರೆ ಖಂಡಿತವಾಗಿ ಇನ್ನೂ ಜಾಸ್ತಿ ವಿಡಿಯೋಸ್ಗಳು ಫ್ರೀ ಆಗಿ ನಮ್ಮ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಅಪ್ಲೋಡ್ ಅನ್ನು ಮಾಡ್ತಾ ಇರ್ತೇವೆ. ಓಕೆ ಆಸ್ಪಿರೆಂಟ್ಸ್, ನೋಡಿ ಮೊಟ್ಟ ಮೊದಲ ಪ್ರಶ್ನೆ. ಓಕೆ, ಈ ಒಂದು ಸೆಷನ್ ನಲ್ಲಿ ನಾವು ಇಡಿಯೋಮ್ ಮತ್ತೆ ಫ್ರೇಸಸ್ ನ ಅಧ್ಯಯನ ಮಾಡ್ತಾ ಇದ್ದೇವೆ. ಬಹಳ ಕ್ವಿಕ್ ಆಗಿ ನಿಮಗೆ ಗೊತ್ತಾಗುತ್ತೆ ಇಡಿಯೋಮ್ ಫ್ರೇಸಸ್ ಯಾವ ತರ ಇರ್ತವೆ, ಎಕ್ಸಾಮ್ ಅಲ್ಲಿ ಕೇಳಿದ್ರು ಈ ಹಿಂದಿನ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಅಂತ ಹೇಳಿ. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಇರ್ಬೋದು, ಇಲ್ಲಿ ಹೇಳ್ತಾ ಇದ್ದಾರೆ ಅಂಡರ್ಲೈನ್ ಮಾಡಿರುವಂತಹ ಇಡಿಯೋಮ್ ಫ್ರೇಸಸ್ ನ ಅರ್ಥವನ್ನ ತಿಳಿಸಿ ಕೊಟ್ಟಿರುವ ಆಪ್ಷನ್ ಗಳಲ್ಲಿ ಅಂತ ಹೇಳಿದ್ದಾರೆ. ಸೊ ಕ್ವಶನ್ ಏನಿತ್ತು ಅಂತ ಓದೋದಾದ್ರೆ ನೋಡಿ, ಡೈರೆಕ್ಷನ್ಸ್ ಫಾರ್ ಕ್ವಶನ್ 1 ರಿಂದ 4, choose the sentence that accurately explains the meaning of the underlined idiom or phrases in the context and shade ಅಥವಾ darken appropriate circle in your answer sheet. I hope ನಿಮ್ಗೆ ಗೊತ್ತಾಗಿದೆ. ನಿಮ್ಗೆ ಏನು ಆನ್ಸರ್ ಶೀಟ್ ಕೊಟ್ಟಿರ್ತಾರೆ OMR ಶೀಟ್, ಸೊ ಅದರಲ್ಲಿ ಏನು ಪ್ರಶ್ನೆ ಸಂಖ್ಯೆ 1ಕ್ಕೆ 4 ಆಪ್ಷನ್ ನ ಕೊಟ್ಟಿದ್ದೇವೆ. ಸೊ ಕೊಟ್ಟಿರುವಂತಹ ಆಪ್ಷನ್ ಗಳಲ್ಲಿ ಯಾವುದು ಸರಿ ಅನ್ನೋದನ್ನ ಕರೆಕ್ಟ್ ಆಗಿ ನೀವು ಟಿಕ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಗೊತ್ತಾಗಿದೆ ಏನ್ ಮಾಡ್ಬೇಕು ಅಂತ ಹೇಳಿ. ಓಕೆ, ಪ್ರಶ್ನೆ ಏನು ಅಂತ ಹೇಳೋದಾದ್ರೆ ಹರೀಶ್ ಮತ್ತೆ ಬಾಲು, ಯಾರಂತೆ ಹರೀಶ್ ಮತ್ತೆ ಬಾಲು ಇಬ್ರು ಫ್ರೆಂಡ್ಸ್ ಏನಿದ್ರು, ಲಾಸ್ಟ್ ಓಕೆ ಲಾಸ್ಟ್ ಅಂತ ಆಗುತ್ತೆ ಇದು, ಈಚ್ ಅದರ್ ಅಂಡ್ ನೌ ಐ ಹಿಯರ್ ದಟ್ ದೇ ಆರ್ ಆಸ್ ಥಿಕ್ ಆಸ್ ಥೀವ್ಸ್. ನೋಡಿ, ಆಸ್ ಥಿಕ್ ಆಸ್ ಥೀವ್ಸ್ ಅಂತ ಹೇಳ್ತಾ ಇದಾರೆ. ಸೊ ಹರೀಶ್ ಮತ್ತೆ ಬಾಲು ಲಾತ್ ಆಗಿದ್ರು. ಲಾತ್ ಅಂತಂದ್ರೇನು ಅಸಹ್ಯ ಪಡುವಂತಹ ಒಂದು ಜಗಳವನ್ನ ಮಾಡ್ತಾ ಇದ್ರು. ಅಸಹ್ಯ ಪಡು ಸರ್ ನಾ ಬರ್ಕೊಳ್ಳಿ, ಇದನ್ನೆಲ್ಲ ಸಿನಾನಿಮ್ ಅಲ್ಲಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಲಾತ್ ಅಂತಂದ್ರೇನು ಅಸಹ್ಯ ಪಡು. ಈಚ್ ಅದರ್ ಒಬ್ಬರು ನೋಡಿದ್ರು ಇನ್ನೊಬ್ರು ಅಸಹ್ಯ ಪಡೋ ತರ ಜಗಳಾಡ್ತಾ ಇದ್ರು. ಆದ್ರೆ ನಾವು ಐ ಹಿಯರ್ ದ್ಯಾಟ್, ಈಗ ನಮ್ಮ ಕಿವಿಗೆ ಬೀಳ್ತಾ ಇದೆ ಏನಂತ ಹೇಳೋದಾದ್ರೆ ದೇ ಆರ್ ಆಸ್ ಥಿಕ್ ಆಸ್ ಥೀವ್ಸ್. ಸರ್ನ ಅವರು ಹೆಂಗ್ ಅಂಟ್ಕೊಂಡಿದ್ದಾರೆ ಅಂತಂದ್ರೆ ಒಂಥರ ಈ ಒಂದು
ಸರಿನಾ, ಏನಂತ ಹೇಳ್ತೇವೆ, ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದಾರೆ, ಕುಚಿಕೂಸ್ ಅಂತಾರಲ್ಲ ಆ ತರ. ಸೊ ಹಾಗಾದ್ರೆ ಕೊಟ್ಟಿರುವಂತ ಆಪ್ಷನ್ಗಳಲ್ಲಿ ಯಾವ್ದು ಸರಿ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಹರೀಶ್ ಅಂಡ್ ಬಾಲು ಆರ್ ನಾಟ್ ಕ್ಲೋಸ್ ಫ್ರೆಂಡ್, ಇದಂತರೂ ಆಗಲ್ಲ. ಹರೀಶ್ ಅಂಡ್ ಬಾಲು ಹ್ಯಾವ್ ಬಿಕಮ್ ಗ್ರೇಟ್ ಎನಿಮೀಸ್ ನೌ. ಸೊ ನಿಮ್ಗೆ ಗೊತ್ತಾಗಿದೆ ಆಸ್ ಥಿಕ್ ಆಸ್ ಥೀವ್ಸ್ ಅಂತಂದ್ರೇನು, ಬಹಳ ಹತ್ರ ಆಗೋದು, ವೆರಿ ಕ್ಲೋಸ್ ಫ್ರೆಂಡ್ಶಿಪ್ ಅಂತ. ಇವನ್ ಸೀಕ್ರೆಟ್ ಗಳನ್ನ ಶೇರ್ ಮಾಡ್ತಾರಲ್ವಾ, ಹೌದು, ಸಂತು ಪಂತು, ಸರಿನಾ, ಆತರ. ಹಾಗೇನೆ ಹರೀಶ್ ಅಂಡ್ ಬಾಲು ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ನಾವು. ಸೊ ಹಾಗಾದ್ರೆ ಕೊಟ್ಟಿರುವಂತ ಆಪ್ಷನ್ ಗಳಲ್ಲಿ ಯಾವ್ದು ಸರಿ ಆಗುತ್ತೆ ಅಂತ ಹೇಳೋದಾದ್ರೆ ಆಪ್ಷನ್ ನಂಬರ್ 3. ಯಾಕಂದ್ರೆ ಆಸ್ ಥಿಕ್ ಆಸ್ ಥೀವ್ಸ್ ಅಂತಂದ್ರೇನು ಆಸ್ಪಿರೆಂಟ್ಸ್, ಆಸ್ ಥಿಕ್ ಆಸ್ ಥೀವ್ಸ್ ಅಂತಂದ್ರೇನು ಬಿಕಮಿಂಗ್ ವೆರಿ ಕ್ಲೋಸ್ ಫ್ರೆಂಡ್ಸ್, ಇವನ್ ದೇ ಶೇರ್ ದ ಸೀಕ್ರೆಟ್ಸ್. ಸೊ ಗೊತ್ತಾಯ್ತಾ ಸರ್, ಈ ತರನು ಮೀನಿಂಗ್ ಇರ್ತಾವ? ಹೌದು, ಈ ತರ ಮೀನಿಂಗ್ ಇರ್ತವೆ. ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಪಕ್ಕ ಕೇಳ್ತಾರೆ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಆಸ್ ದೇ ವರ್ ಫ್ಯೂಡಿಂಗ್ ಫ್ಯಾಮಿಲೀಸ್ ದೇರ್ ವಾಸ್ ನೋ ಲವ್ ಲಾಸ್ಟ್ ಬಿಟ್ವೀನ್ ದೆಮ್. ಸೊ ಇಲ್ಲಿ ಯಾವ ವರ್ಡ್ ನ ಕೆಳಗೆ ಅಂಡರ್ಲೈನ್ ಮಾಡಿದ್ದಾನೆ? ನೋ ಲವ್ ಲಾಸ್ಟ್. ನೋ ಲವ್ ಲಾಸ್ಟ್ ಕೇಳಿದ್ರ ಈ ಒಂದು ಪದವನ್ನ? ಕೇಳಿಲ್ಲ ತಾನೆ? ಎಸ್, ನೋಡಿ, ನೋ ಲವ್ ಲಾಸ್ಟ್. ಆಸ್ ದೇ ವರ್ ಫ್ಯೂಡಿಂಗ್ ಫ್ಯಾಮಿಲೀಸ್ ದೇರ್ ವಾಸ್ ನೋ ಲವ್ ಲಾಸ್ಟ್ ಬಿಟ್ವೀನ್ ದೆಮ್. ಫ್ಯೂಡಿಂಗ್ ಫ್ಯಾಮಿಲೀಸ್ ಮೀನಿಂಗ್ ಗೊತ್ತಾಗಬೇಕಾಗತ್ತೆ ಈಗ ನಿಮಗೆ. ಫ್ಯೂಡಿಂಗ್ ಫ್ಯಾಮಿಲೀಸ್ ಅಂದ್ರೆ ಏನ್ ಸರ್? ಫ್ಯೂಡಿಂಗ್ ಫ್ಯಾಮಿಲೀಸ್ ಅಂತಂದ್ರೇನು? ಹಗೆತನ. ಹಗೆತನ ಅಂದ್ರೆ ಗೊತ್ತಾಗತ್ತಲ್ವಾ? ಜಗಳ, ಮಾರಾಮಾರಿ ಮಾಡೋದು. ಎರಡು ಫ್ಯಾಮಿಲಿ ನಡುವೆ ಹಗೆತನ ಇತ್ತು ಇಷ್ಟು ದಿನ. ಈಗಂತರೂ ನೋ ಲವ್ ಲಾಸ್ಟ್. ಏನಂಗಂದ್ರೆ ನೋಡಿ, ನೋ ಲವ್ ಲಾಸ್ಟ್ ಅಂತಂದ್ರೆ ಟೂ ಪೀಪಲ್ ಅಥವಾ ಗ್ರೂಪ್ ಆಫ್ ಪೀಪಲ್ ಡೋಂಟ್ ಲೈಕ್ ಈಚ್ ಅದರ್. ಸರಿನಾ? ದೇರ್ ಇಸ್ ನೋ ಎನಿ ಫೀಲಿಂಗ್. ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ನ್ಯೂಸ್ಗಳಲ್ಲಿ ಅಥವಾ ಸಮಾಜದಲ್ಲಿ ನೋಡ್ತಾ ಇರ್ತೇವೆ, ಸರಿನಾ, ಈ ಆಯ್ತಾ, ಮದುವೆ ಆದಂತಹ ಏನ್ ಮಾಡ್ತಾರೆ, ಗಂಡ ಹೆಂಡತಿಯವರು ದೂರ ಆಗ್ತಾ ಇರ್ತಾನೆ. ಬಿಕಾಸ್ ನೋ ಲವ್ ಲಾಸ್ಟ್ ಅಂತಂದ್ರೆ ದೇರ್ ಇಸ್ ನೋ ಎನಿ ಫೀಲಿಂಗ್ ಅಥವಾ ರೆಸ್ಪೆಕ್ಟ್ ಬಿಟ್ವೀನ್ ದೆಮ್. ಸೊ ನೋ ಲವ್ ಲಾಸ್ಟ್ ಅಂತಂದ್ರೇನು? ದೇರ್ ಇಸ್ ನೋ ಫೀಲಿಂಗ್ ಆರ್ ರೆಸ್ಪೆಕ್ಟ್ ಟುವರ್ಡ್ಸ್ ಈಚ್ ಅದರ್. ಇಬ್ಬರ ನಡುವೆ ಯಾವುದೇ ರೀತಿಯಾಗಿಂತ ಪ್ರೀತಿ ಸಂಬಂಧ ಆತರ ಏನು ಇರೋದಿಲ್ಲ. ಎಸ್. ಸೊ ಹಾಗಾದ್ರೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವ್ದು ಸರಿ ಆಗುತ್ತೆ? ಸರಿನಾ? 4 ಆಪ್ಷನ್ ಇದಾವೆ. ಸೊ ಅಲ್ಲಿ ರೈಟ್ ಆಪ್ಷನ್ ನಿಮಗೆ ಹೇಳೋದಾದ್ರೆ ಎರಡನೇದು, ದ ಫ್ಯಾಮಿಲೀಸ್ ಲಾಸ್ಟ್ ಎ ಲಾಟ್ ಬಿಕಾಸ್ ಆಫ್ ದ ಫ್ಯೂಡ್. ಫ್ಯೂಡ್ ಅಂತಂದ್ರೇನು? ಹಗೆತನ. ಸರಿನಾ? ಫ್ಯಾಮಿಲೀಸ್ ಕಳೆದೋಯ್ತು ಅಂದ್ರೆ ಫ್ಯಾಮಿಲೀಸ್ಗಳು ಕಳೆದು ಹೋಗ್ತಾ ಇದಾವೆ ಬಿಕಾಸ್ ಆಫ್ ದ ಹಗೆತನ. ಹಗೆತನದಿಂದ ಇವತ್ತು ಏನಾಗ್ತಾ ಇದೆ, ಫ್ಯಾಮಿಲಿಗಳು ಕಳೆದು ಹೋಗ್ತಾ ಇದಾವೆ. ಸೊ ಯಾವ ಒಂದು ವರ್ಡ್ ಕೆಳಗೆ ಅಂಡರ್ಲೈನ್ ಮಾಡಿದ್ರು ಅವರು? ನೋ ಲವ್ ಲಾಸ್ಟ್ ಕೆಳಗೆ. ನೋ ಲವ್ ಲಾಸ್ಟ್ ಅಂದ್ರೆ ಗೊತ್ತಾಯ್ತು, ದೇರ್ ಇಸ್ ನೋ ಎನಿ ಫೀಲಿಂಗ್ ಅಥವಾ ರೆಸ್ಪೆಕ್ಟ್ ಬಿಟ್ವೀನ್ ದೆಮ್ ಆರ್ ಗ್ರೂಪ್ ಆಫ್ ಪೀಪಲ್. ಗುಂಪುಗಳ ನಡುವೆ, ಜನರ ಮಧ್ಯೆ ಯಾವುದೇ ರೀತಿಯ ಪ್ರೀತಿ ಇಲ್ಲದಿರುವಿಕೆಯನ್ನ ಯಾವ ಇಡಿಯೋಮ್ ಇಂದ ನಾವು ಹೇಳ್ತೇವೆ? ನೋ ಲವ್ ಲಾಸ್ಟ್ ಅಂತ ಹೇಳ್ತೇವೆ. ಸೊ ಫ್ಯೂಡಿಂಗ್ ಅಂದ್ರೆ ಗೊತ್ತಾಯ್ತು, ಫ್ಯಾಮಿಲಿ ಈ ಒಂದು ಹಗೆತನ ಅಂತ ಹೇಳಿ. ಸೊ ದ ಫ್ಯಾಮಿಲಿ ಲಾಸ್ಟ್ ಲಾಟ್ ಆಫ್ ಬಿಕಾಸ್ ಆಫ್ ದ ಫ್ಯೂಡ್. ಗೊತ್ತಾಯ್ತಾ ಏನಂತ ಹೇಳಿ? ಸೊ ಈ ರೀತಿಯ ಇಡಿಯೋಮ್ ಮತ್ತೆ ಫ್ರೇಸಸ್ ನ ಕೇಳ್ತಾರೆ. ಸರಿನಾ? ಈ ರೀತಿಯ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಸೊ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ ಆಸ್ಪಿರೆಂಟ್ಸ್. ಸರ್, ಈ ತರ ಕೊಟ್ಟು ಮೀನಿಂಗ್ ನ ಕೇಳ್ತಾನ? 100% ಕೇಳ್ತಾರೆ. ಓಕೆ, ನೋಡಿ, ಮೂರನೇ ಪ್ರಶ್ನೆ ಇದೇ ತರ ಇದೆ. ಇನ್ನೊಂದು ಪ್ರಶ್ನೆ ಇದೆ ನೋಡಿ. ದ ಹಾಕ್ಸ್ ಕಂಪನಿ ಕ್ಯಾನ್ಸಲ್ಡ್ ದ ಡೀಲ್ ವಿಚ್ ವಾಸ್ ಕನ್ಸಿಡರ್ಡ್ ಎ ಬ್ಲೆಸ್ಸಿಂಗ್ ಇನ್ ಅ ಡಿಸ್ಗೈಸ್ ಬೈ ಶಾಂತ. ನೋಡಿ, ದ ಹಾಕ್ಸ್ ಕಂಪನಿ ಕ್ಯಾನ್ಸಲ್ಡ್ ದ ಡೀಲ್. ಹಾಕ್ಸ್ ಕಂಪನಿ ಏನ್ ಮಾಡಿತ್ತು ಅಂತೆ? ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿತ್ತು. ವಿಚ್ ವಾಸ್ ಕನ್ಸಿಡರ್ಡ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಬೈ ಶಾಂತ. ಶಾಂತಾಗೆ ಅದು ಏನ್ ಅನಿಸ್ತು ಅಂತ ಹೇಳೋದಾದ್ರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಏನ್ ಸರ್ ಇದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ? ಓಕೆ, ಬ್ಲೆಸ್ಸಿಂಗ್ ಅಂದ್ರೆ ಗೊತ್ತಾಗುತ್ತೆ ನಮಗೆ, ಆಶೀರ್ವಾದ ಮಾಡೋದು ಅಂತ ಹೇಳಿ. ಇನ್ ಡಿಸ್ಗೈಸ್ ಅಂತಂದ್ರೇನು? ಮುಚ್ಚುಮರೆ ಅಂತ ಹೇಳಿ ಅರ್ಥ. ಡಿಸ್ಗೈಸ್ ಅಂತಂದ್ರೆ ಹಾಗಾದ್ರೆ ಮುಚ್ಚುಮರೆಯಲ್ಲಿ ಆಶೀರ್ವಾದ ಆಯ್ತಾ ಇಲ್ಲಿ? ನೋಡಿ, ಆ ತರ ನಾವು ಅರ್ಥ ಮಾಡ್ಕೋಬಾರ್ದು. ಅದಕ್ಕೋಸ್ಕರನೇ ಇದನ್ನ ಏನಂತ ಕರೀತಾರೆ? ಇಡಿಯೋ ಮತ್ತೆ ಪ್ರೇಸಸ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಮಾಡಿ ಕೇಳಲಾಗುತ್ತೆ. ಸರಿನಾ? ಸರಿ, ಎಷ್ಟಂತ ನಾವು ತಿಳ್ಕೊಳ್ಳೋದು ಅಂತ ಹೇಳೋದಾದ್ರೆ ನೋಡಿ, ಈ ತರ ಪ್ರಶ್ನೆಗಳನ್ನ ನೀವು ಫೀಲ್ಡ್ ಇಳಿದಾಗ ತಾನೇ ನಿಮ್ಗೆ ಗೊತ್ತಾಗುತ್ತೆ. ನೀವು 100% ತಿಳ್ಕೊಂಡ್ರೆ ಅಲ್ಲಿ ನಿಮಗೆ ಎಕ್ಸಾಮಿಗೆ ಯೂಸ್ ಆಗೋದು ನಿಮ್ದು ಕೇವಲ ಒಂದು 30 to 40% ನಿಮ್ದು ಅಪ್ಲೈ ಆಗುತ್ತೆ. ನೀವು ಏನೂ ತಿಳ್ಕೊಳ್ತಾ ಇಲ್ಲ ಅಂತಂದ್ರೆ ಏನಾಗುತ್ತೆ? ಏನೂ ಬರಲ್ಲದಿಲ್ಲ, ಉಲ್ಟಾ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಕೇಳಿಸ್ಕೊಂಡು ಹೋಗಿ. ಹಾಗೆ ಈ ವಿಡಿಯೋಗೆ ದಯಮಾಡಿ ಲೈಕ್ ಕೊಡಿ ಇಷ್ಟ ಆಗ್ತಾ ಇದ್ರೆ. ಸೊ ಇಲ್ಲಿ ಶಾಂತಾಗೆ ಅನಿಸ್ತಾ ಇದೆ ತನ್ನ ಕಂಪನಿ ಒಂದು ಕಂಪನಿ ಹಾಕ್ಸ್ ಕಂಪನಿ ಕ್ಯಾನ್ಸಲ್ ಮಾಡಿರೋದು ಡೀಲ್, ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿ. ಏನಂಗಂದ್ರೆ, ಸರಿನಾ,
ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಂದ್ರೆ ಸಮಥಿಂಗ್ ದಟ್ ಸೀಮ್ಸ್ ಬ್ಯಾಡ್ ಅಥವಾ ಅನ್ಲಕ್ಕಿ at first but results in something good happening later. ಕನ್ನಡದಲ್ಲಿ, ನಮ್ಮ ಪ್ರೀತಿಯ ಕನ್ನಡದಲ್ಲಿ ಹೇಳೋದಾದ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತೀವಲ್ವಾ? ಏನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತೀವಲ್ವಾ? ಎಸ್. ಸೊ ಅದನ್ನೇ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತಾರೆ? ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಸರಿನಾ? ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಶಾಂತಾಗ ಏನಾಯ್ತಂತೆ? ಮೊಟ್ಟ ಮೊದಲನೇದಾಗಿ ಒಂದು ಡೀಲ್ ಆ ಒಂದು ಕಂಪನಿಯಿಂದ ಕ್ಯಾನ್ಸಲ್ ಆಯ್ತು. ಸೊ ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ಲು ಶಾಂತ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ. ಸೊ ಕೊಟ್ಟಿರುವಂತ ಆಪ್ಷನ್ಗಳಲ್ಲಿ ಯಾವ್ದು ರೈಟ್ ಆಗುತ್ತೆ ಅಂದ್ರೆ, ಅದಕ್ಕೆ ಸುಟೇಬಲ್ ಮೀನಿಂಗ್ ಯಾವ್ದಾಗುತ್ತೆ ಅಂತ ಹೇಳೋದಾದ್ರೆ, ಮೂರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು? ಮೂರನೇದು. ಶಾಂತ ಕನ್ಸಿಡರ್ಡ್ ದ್ಯಾಟ್, ಶಾಂತಾಗೆ ಅನಿಸ್ತು ಏನಂತ ಹೇಳಿ ನೋಡೋದಾದ್ರೆ, ವಾಟ್ ವಾಸ್ ಬ್ಯಾಡ್ ಥಿಂಗ್ ಹ್ಯಾಡ್ ಬಿಕಮ್ ಸಮಥಿಂಗ್ ಗುಡ್. ಸರ್ನಾ? ಏನು ಈಗ ಕೆಟ್ಟದಾಗ್ತಾ ಇದೆ ಅದು ನಾಳೆ ಏನಾಗುತ್ತೆ? ಒಳ್ಳೇದಾಗುತ್ತೆ ಅಂತ ಹೇಳಿ ಅವಳ ಗಮನಕ್ಕೆ ಬಂತು. ಸೊ ಐ ಹೋಪ್ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಹಾಗೇನೆ ತುಂಬಾ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ರು, ಸರ್ ಈ ಒಂದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂಗೂ ವಿಡಿಯೋ ಮಾಡಿ ಅಂತೇಳಿ. ಖಂಡಿತವಾಗಿಯೂ ಸ್ಟೂಡೆಂಟ್ಸ್ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಸಂಪೂರ್ಣವಾಗಿರುವಂತಹ ಇದೇ ತರ ಅನಾಲೈಸಿಸ್ ವಿಡಿಯೋಗಳನ್ನ ಮಾಡೋಣ. ಹಾಗೇನೆ ಸಂಪೂರ್ಣವಾಗಿರುವಂತಹ ಕಂಪ್ಯೂಟರ್ ನಾಲೆಜ್ ಏನಿದೆ ಇದು ಎಷ್ಟು ಮಾರ್ಕ್ಸ್ ಕೇಳ್ತಾರೆ? ನಿಮಗೆ 30 ಮಾರ್ಕ್ಸ್ ಕೇಳ್ತಾರೆ. ಸೊ ಇದನ್ನು ಸಹ ನಾವು ಆರಂಭ ಮಾಡಿದ್ದೇವೆ. ಆಲ್ರೆಡಿ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇವೆ. ಐ ಹೋಪ್ ನೀವೆಲ್ಲ ಅದನ್ನ ನೋಡಿರ್ತೀರಾ. ಯಾರ್ಯಾರು ನೋಡಿಲ್ಲ, ಇದೇ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಗಳಲ್ಲಿ ಲಿಂಕ್ ಇರುತ್ತೆ. VAO ಕಂಪ್ಯೂಟರ್ ವಿಡಿಯೋಸ್ ಅಂತೇಳಿ ಕ್ಲಿಕ್ ಮಾಡ್ಕೊಂಡು 3 ವಿಡಿಯೋಗಳನ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ನಿಮಗೆ ನೋಟ್ಸ್ ಬೇಕು ಅಂತಂದ್ರೂ ಸಹ ವಾಟ್ಸ್ಆಪ್ ಮಾಡಿ, ನಿಮಗೆ ನೋಟ್ಸ್ ಸಿಗುತ್ತೆ 9483122319. ಏನ್ ನೋಟ್ಸ್ ಸಿಗುತ್ತೆ ಈಗ ಸದ್ಯಕ್ಕೆ? ಕಂಪ್ಯೂಟರ್ ಏನು ಮೊದಲ ಯೂನಿಟ್ ಇದೆ ಅದರ ಒಂದು ನೋಟ್ಸ್ ನಿಮಗೆ ಸಿಗುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ಈಗ ನೋಡೋಣ 4ನೇ ಪ್ರಶ್ನೆಯನ್ನ. ಇದೇ ತರದ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ ಈಗ. ಓಕೆ, ಸೊ ನೋಡ್ತಾ ಇರ್ಬೋದು, ದ ಮನಿ. 1 ಮಿನಿಟ್, ಇದನ್ನೆಲ್ಲ ಕ್ಲಿಯರ್ ಮಾಡೋಣ. ಓಕೆ ಫ್ರೆಂಡ್ಸ್, 4ನೇದು ನೋಡ್ತಾ ಇದ್ರೆ, ದ ಮನಿ ಲಾಂಡ್ರಿಂಗ್ ಸ್ಕ್ಯಾಮ್ ಅನ್ಅರ್ತ್ಡ್. ಓಕೆ, ಅನ್ಅರ್ತ್ಡ್ ಅಂತಂದ್ರೇನು? ಅದನ್ನ ಸರಿಯಾಗಿ ಅಂದ್ರೆ ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ವಿಚಾರಣೆ ಮಾಡೋದು. ಬೈ ದ ಪೊಲೀಸ್ was just the tip of the iceberg as the gang also peddled drugs. ನೋಡಿ, ಇಲ್ಲಿ ಟಿಪ್ ಆಫ್ ದ ಐಸ್ಬರ್ಗ್ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಇಡಿಯೋಮ್ ಮತ್ತೆ ಫ್ರೇಸಸ್ ನೋಡಿ. ಪಕ್ಕ ಪ್ರಶ್ನೆ ರಿಪೀಟೆಡ್ ಕೇಳಿದಾನೆ ಇದನ್ನ. ಟಿಪ್ ಆಫ್ ದ ಐಸ್ಬರ್ಗ್ ಅಂದ್ರೇನು? ತುಂಬಾ ಜನ ಮಾತನಾಡೋದು ಕೇಳಿರ್ತೀರಿ ನೀವು. ನಾನು ಜಸ್ಟ್ ಇಷ್ಟ ಪ್ರಾಬ್ಲಮ್ ಅಂತ ಅನ್ಕೊಂಡೆ, ಬಟ್ ಅದೊಂದು ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಅಂತ ಮಾತಾಡೋದನ್ನ ಕೇಳಿರ್ತಿರ್ತಾನೆ. ಎಸ್, ಅಂದ್ರೆ ಈ ಒಂದು ಮಂಜುಗಡ್ಡೆ ತುಂಬಾ ಡೀಪ್ ಆಗಿರುತ್ತೆ ಸಮುದ್ರದಲ್ಲಿ, ಬಟ್ ಸಮುದ್ರದ ಮೇಲೆ ಜಸ್ಟ್ ಒಂದು ಐಸಿನ ಒಂದು ಗಡ್ಡೆ ನಿಮಗೆ ಕಾಣ್ತಾ ಇರುತ್ತೆ. ಓಕೆ, ಅದೇನ್ ಬಿಡು ಚಿಕ್ಕದಿದೆ ಅಂತ ಹೇಳಿ ಆಯ್ತಾ, ಹಡಗು ಏನಾದ್ರೂ ಅದಕ್ಕೆ ಹೋಗಿ ಡ್ಯಾಶ್ ಹೊಡೆದ್ರೆ ಏನಾಗುತ್ತೆ? ಟೈಟಾನಿಕ್ ತರ ಹೊಡೆದೋಗುತ್ತೆ ತಾನೆ 2 ಪೀಸ್. ಎಸ್, ಟಿಪ್ ಆಫ್ ದ ಐಸ್ಬರ್ಗ್ ಅಂತಂದ್ರೇನು? ಈ ಒಂದು ಆಯ್ತಾ, ಮುಂದೆ ದೊಡ್ಡದಾಗಿರುವಂತಹ ಒಂದು ಇನ್ಸಿಡೆಂಟ್ ಇರುತ್ತೆ, ಬಟ್ ಅದೊಂದು ಜಸ್ಟ್ ಒಂದು ಮೇಲೆಯ ಆಯ್ತಾ, ಮೇಲೆಯ ಜಸ್ಟ್ ಒಂದು ತುದಿ ಅಂತ ನಾವೇನ್ ಹೇಳ್ತೇವೆ ಅದು. ಹಾಗಾದ್ರೆ ಆಪ್ಷನ್ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವ್ದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ? 2ನೇದು, ಅಂದ್ರೆ ಇನ್ವಿಸಿಬಲ್ ಪಾರ್ಟ್ ಆಫ್ ದ ಬಿಗ್ ಪ್ರಾಬ್ಲಮ್. ಸೊ ಸಮುದ್ರದಲ್ಲಿ ಜಸ್ಟ್ ನಿಮ್ಗೇನು ಐಸ್ ಕಾಣ್ತಾ ಇತ್ತು ಮೇಲೆ, ಬಟ್ ತುಂಬಾ ಡೀಪ್ ಆಗಿರುವಂತಹ ಗಡ್ಡೆ ಆಗಿರುತ್ತೆ ಅದು ನಿಮ್ಗೆ ಕಾಣುತ್ತಾ? ಕಾಣಲ್ಲ ತಾನೆ. ನಿಮ್ಗೆ ಕಾಣೋದೇನು ಮೇಲೆ? ಅದು ಜಸ್ಟ್ ಟಿಪ್ ಅಂದ್ರೇನು? ತುದಿ, ಮಂಜುಗಡ್ಡೆಯ ಒಂದು ತುದಿ, ಸರಿನಾ? ಬಟ್ ಅದರ ಆಳಕ್ಕೆ ಹೋದಾಗ ಏನಾಗುತ್ತೆ? ನಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಕಂಡು ಬರುತ್ತೆ. ಎಸ್, ನೋಡಿ, ಇನ್ವಿಸಿಬಲ್ ಅಂತಂದ್ರೇನು? ಕಣ್ಣಿಗೆ ಕಾಣದ. ಇನ್ವಿಸಿಬಲ್ ಅಂದ್ರೇನು? ಕಣ್ಣಿಗೆ ಕಾಣದ. ವಿಸಿಬಲ್ ಅಂದ್ರೇನು? ಕಾಣೋದು. ನೋಡಿ, ಇಲ್ಲಿನೂ ಪ್ರಿಫಿಕ್ಸ್ ಸಫಿಕ್ಸ್ ಕೇಳ್ತಾರೆ ನೋಡಿ. ವಿಸಿಬಲ್, ಇದಕ್ಕೆ ಪ್ರಿಫಿಕ್ಸ್ ನ ಆಡ್ ಮಾಡಿಬಿಟ್ರೆ ಏನಾಗುತ್ತೆ? ಇನ್ವಿಸಿಬಲ್, ಅಪೋಸಿಟ್ ಆಗುತ್ತೆ ನೋಡಿ. ಈ ತರನು ಪ್ರಶ್ನೆಗಳನ್ನ ನೀವು ಅನಲೈಸಿಸ್ ಮಾಡಿ ತಿಳ್ಕೋಬೇಕಾಗತ್ತೆ. ಓಕೆ ಆಸ್ಪಿರೆಂಟ್ಸ್, ನೆಕ್ಸ್ಟ್ ನೋಡೋಣ. ಇನ್ನೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, ಅದನ್ನ ನೋಡಿ ಇವತ್ತಿನ ಒಂದು ಸೆಷನ್ ನ ಕಂಪ್ಲೀಟ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂತ ಹೇಳೋದಾದ್ರೆ, ಈ ಒಂದು 5 ರಿಂದ 7 ಏನಿದೆ, 5, 6, 7 3 ಕ್ವಶನ್ಸ್ ಏನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಫಿಲ್ ಮಾಡಿ ವಿತ್ ಅಪ್ರೋಪ್ರಿಯೇಟ್ ಆನ್ಸರ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ಸರಿಯಾಗಿರುವಂತಹ ಆನ್ಸರ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ? ಬಿಟ್ಟ ಸ್ಥಳವನ್ನ ತುಂಬಿರಿ ಅಂತ ಹೇಳ್ತಾ ಇದಾರೆ. ಸೊ ಮೇಲೆದು ಗೊತ್ತಾಯ್ತಾ? 4 ಕ್ವಶನ್ಸ್ಗಳು ಇಡಿಯೋಮ್ ಮತ್ತೆ ಫ್ರೇಸಸ್, ಗಾದೆ ಮಾತುಗಳು ಅಂತ ಹೇಳ್ತಾರೆ. ಸರ್ ಇದೇ ತರ ಪ್ರಶ್ನೆಗಳನ್ನ ಕೇಳ್ತಾರ ಸರ್? 100% ಇದೇ ತರ ಇಡಿಯೋಮ್ ಮತ್ತೆ ಫ್ರೇಸಸ್ ನ ನೀವು ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ಓದಿ. ನಿಮ್ಗೆ ಓದಕ್ಕಾಗ್ಲಿಲ್ಲ ಅಂತಂದ್ರೆ ಡೈಲಿ ನಮ್ಮ ವಿಡಿಯೋಸ್ ಗಳನ್ನ ನೋಡಿ. ಬರೀ ನೋಡೋದಷ್ಟೇ ಅಲ್ಲ, ಇದಕ್ಕೆ ಲೈಕ್ ಸಹ ನೀವು ಕೊಡ್ಬೇಕಾಗತ್ತೆ, ಸರಿನಾ? ನಿಮ್ಗೆ ಇಷ್ಟ ಆಗ್ತಾ ಇದ್ರೆ. ಓಕೆ ಫ್ರೆಂಡ್ಸ್, ಈಗ ನೋಡೋಣ 5, 6, 7 3 ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ದಾರೆ, ಬಿಟ್ಟ ಸ್ಥಳಗಳನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ ಸರಿಯಾಗಿರುವಂತಹ ಪದಗಳನ್ನ ಬೇಗ ತಿಳಿಸ್ತಾ ಹೋಗ್ತೇವೆ. ನಳಿನಿ ವಾಸ್ ಆಸ್
ಡ್ಯಾಶ್ ಅಂತ ಕೇಳಿದ್ದಾರೆ ನೋಡಿ. ಐದನೇದೇನು ಡ್ಯಾಶ್. ಸೊ ಶಿ ನೆವರ್ ಈಸಿಲಿ ಮಿಂಗಲ್ಡ್ ವಿತ್ ಎನಿವನ್. ಶಿ ಥಾಟ್ ಇಟ್ ವಾಸ್ ಬಿಲೋ ಹರ್ ಡಿಗ್ನಿಟಿ ಟು ಡ್ಯಾಶ್ ವಿತ್ ಪೀಪಲ್ ಬಿಲೋ ಹರ್ ಸ್ಟೇಟಸ್ ಇನ್ ಲೈಫ್. ಶಿ ವಾಸ್ ದಸ್ ಕನ್ಸಿಡರ್ಡ್ ಅ ವೆರಿ ಡ್ಯಾಶ್ ಪರ್ಸನ್. ಸೊ ನಿಮ್ಗೆ ಗೊತ್ತಾಗಿದೆ, ನಳಿನಿ ಅನ್ನುವಂತಹ ಏನು ಹುಡುಗಿ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇಲ್ಲ ಅಂತೆ, ಯಾರೊಂದಿಗೂ ಮಾತನಾಡ್ತಾ ಇಲ್ಲ, ಬಿಕಾಸ್ ಅವಳ ಡಿಗ್ನಿಟಿ ಕಮ್ಮಿ ಆಗುತ್ತೆ ಅಂತ ಹೇಳಿ. ಸೊ ಈ ರೀತಿಯ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಅವರು ಕೊಟ್ಟಿದ್ದಾರೆ. ಸೊ ಐದನೇ ಪ್ರಶ್ನೆ ನೋಡಿ, ಇಲ್ಲಿ ಏನ್ ತುಂಬಬೇಕು ಅಂತ ಹೇಳಿ ಕ್ಲೂ ಕೊಟ್ಟಿದ್ದಾರೆ. ಸೆಲೆಕ್ಟ್ ಅಂಡ್ ಮಾರ್ಕ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಬ್ಲಾಂಕ್ 5 ಅಂತ ಕೇಳಿದಾನೆ ಇಲ್ಲಿ. ಓಕೆ, ನಳಿನಿ ವಾಸ್ ಆಸ್, ನಳಿನಿ ಈ ಒಂದು ಗರ್ಲ್ ತಾನೆ. ಎಸ್. ಸೊ ಹಾಗಾದ್ರೆ ನಳಿನಿ ವಾಸ್ ಆಸ್ ಅಂತ ಕೇಳಿದಾನೆ ಅಲ್ಲಿ, ಆಸ್. ಸೊ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಗಳಲ್ಲಿ ಆಸ್ 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 ಅಂತ ಬಂದಿದೆ. ಸೊ ಹಾಗಾದ್ರೆ ಯಾವ್ದು ತಗೋಬೇಕಾಗತ್ತೆ? ಆಯ್ತಾ, ಆಸ್ ಗುಡ್ ಆಸ್ ನೋಡಿ, ಗುಡ್ ಅಂತೂ ಇಲ್ಲ ಇಲ್ಲಿ, ಯಾಕಂದ್ರೆ ಅವಳು ಯಾರ ಜೊತೆ ಮಾತಾಡ್ತಾ ಇಲ್ಲ. ವಾರ್ಮ್ ಅದೇನು ಊಟ ಅಲ್ಲ. ಸ್ವೀಟ್ ಅದೇನು ಅದನ್ನು ಒನ್ಸ್ ಅಗೇನ್ ಅದು ಜ್ಯೂಸ್ ಅಲ್ಲ, ಊಟ ಅಲ್ಲ. ಹಾಗಾದ್ರೆ ವ್ಯಕ್ತಿ ತಾನೆ. ಎಸ್, ಪ್ರೌಡ್ ಆಸ್ ಪಿಕಾಕ್. ಸರಿನಾ? ನೋಡಿ, ಆಸ್ ಪ್ರೌಡ್ ಆಸ್ ಬರುತ್ತೆ ಅಲ್ಲಿ. ಸರಿನಾ? ಅಂದ್ರೆ ಬಹಳ ತನ್ನ ಆತ್ಮಾಭಿಮಾನವನ್ನು ಹೊಂದಿದ್ಲಕ್ಕಿ. ಯಾರು? ಈ ಒಂದು ನಳಿನಿ ಅನ್ನುವಂತಹ ಏನು ಹುಡುಗಿ ಇದ್ದಾರೆ ಅವರು, ಸ್ವಪ್ರತಿಷ್ಠೆ ಅಂತಾರಲ್ವಾ ಅದು. ಎಸ್, ನಳಿನಿ ಆಸ್ ಪ್ರೌಡ್ ಆಸ್ ಪಿಕಾಕ್. ಸೊ ಈ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಆಗುತ್ತೆ. ಮುಂದೆ ನೋಡಿ, ಶಿ ನೆವರ್ ಈಸಿಲಿ ಮಿಂಗಲ್ಡ್ ವಿತ್ ಎನಿವನ್, ಯಾರೊಂದಿಗೂ ಅವರು ಮಾತನಾಡ್ತಾ ಇರಲಿಲ್ಲ. ಶಿ ಥಾಟ್ ಇಟ್ ವಾಸ್ ಬಿಲೋ ಹರ್ ಡಿಗ್ನಿಟಿ, ಒಂದ್ ವೇಳೆ ಮಾತನಾಡಿಸಿದ್ರೆ ಅದು ಡಿಗ್ನಿಟಿ ಕಮ್ಮಿ ಆಗುತ್ತೆ ಅಂತ ಹೇಳಿ. ಟು ಡ್ಯಾಶ್, ಆರನೇ ನೋಡಿ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಂಟರ್ಪೋಲೇಟ್, ಇಂಟರ್ಪೋಸ್, ಇಂಟರಾಕ್ಟ್, ಇಂಟರ್ಜೆಕ್ಟ್. ಸೊ ಇಲ್ಲಿ ಇಂಟರಾಕ್ಟ್ ಅಂತಂದ್ರೇನು ಪರಸ್ಪರ ಮಾತನಾಡು ಅಂತ ಹೇಳಿ ಅರ್ಥ. ಇಂಟರಾಕ್ಟ್ ಅಂತಂದ್ರೇನು ಪರಸ್ಪರ ಮಾತನಾಡೋದು. ಸೊ ನೋಡಿ, ಯಾರ ಜೊತೆಗೂ ಮಿಂಗಲ್ ಆಗ್ತಾ ಇರಲಿಲ್ಲ. ಓಕೆ, ಶಿ ಥಾಟ್, ಅವಳು ಯೋಚನೆ ಮಾಡಿದ್ಲು ಏನಂತ ಹೇಳಿ ನೋಡೋದಾದ್ರೆ, ಇಟ್ ವಾಸ್ ಬಿಲೋ ಹರ್ ಡಿಗ್ನಿಟಿ ಟು ಇಂಟರಾಕ್ಟ್ ಅಂತ ಬರುತ್ತೆ ಇಲ್ಲಿ. ಇಂಟರಾಕ್ಟ್ ಅಂದ್ರೇನು ಮಾತನಾಡೋದು, ಒಬ್ರು ಮಾತನಾಡ್ತಿರ್ತಾನೆ. ಎಸ್, ವಿತ್ ಪೀಪಲ್ ಬಿಲೋ ಹರ್ ಸ್ಟೇಟಸ್, ಅವಳ ಸ್ಟೇಟಸ್ ಗಿಂತ ಕೆಳಗೆ ಇರುವಂತ ಜನರನ್ನ ಮಾತಾಡಿಸೋದು ಡಿಗ್ನಿಟಿ ಕಮ್ಮಿ ಮಾಡುತ್ತೆ ಅಂತ ಅನ್ಕೊಂಡಿದ್ರಂತೆ ಅವರು. ಶಿ ವಾಸ್ ದಸ್, ಈ ತರ ಅವರು ಕನ್ಸಿಡರ್ಡ್ ಅ ಡ್ಯಾಶ್ ಪರ್ಸನ್, ಈ ತರ ಅನ್ಕೊಂಡು ಅವ್ರು ಏನಂತ ಕನ್ಸಿಡರ್ ಆಗಿದ್ರು, ಬಹಳ ಎಂತಹ ವ್ಯಕ್ತಿಯಾಗಿದ್ರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಅಂತ ಹೇಳೋದಾದ್ರೆ, ಈ ಒಂದು ರೆಟಿಸೆಂಟ್ ಅಂತೇನಿದೆ ಅದು. ರೆಟಿಸೆಂಟ್ ಅಂತಂದ್ರೆ ಏನು ಸರ್? ರೆಟಿಸೆಂಟ್ ಅಂತಂದ್ರೇನು? ಹಿಂಜರಿಯುವಂತಹ, ಮಾತನಾಡೋದಿಕ್ಕೆ ಹಿಂಜರಿಯುವಂತಹ. ಸರ್ನಾ? ಹಿಂಜರಿಯುವಂತಹ ಅಂತಾರಲ್ವಾ ಕನ್ನಡದಲ್ಲಿ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ರೆಟಿಸೆಂಟ್ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಕಡಿಮೆ ಮಾತನಾಡೋದು. ಆಯ್ತಾ? ಕೆಲವೊಬ್ರು ನೋಡಿ, ಏನೇ ಮಾತನಾಡಿಸಿದ್ರು ಏನ್ ಮಾಡ್ತಾರೆ, ಜಾಸ್ತಿ ಮಾತಾಡಲ್ಲ, ಕಡಿಮೆ ಮಾತಾಡ್ತಾನೆ. ಅದು ಅವರ ಪ್ರೌಡ್ ಆಗಿರ್ಬೋದು, ಅಥವಾ ಅವರ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ವಾಟ್ ಎವರ್ ಏನೇ ಆಗಿರ್ಬೋದು. ರೆಟಿಸೆಂಟ್ ಅಂದ್ರೇನು? ಹಿಂಜರಿಯೋದು ಅಥವಾ ಜಾಸ್ತಿ ಮಾತನಾಡದೇ ಇರುವುದು ಅಂತ ಹೇಳಿ ಅರ್ಥ. ಇನ್ನು ಉಳಿದಂಗೆ ಈ ಮೀನಿಂಗ್ಗಳು ಏನಿದಾವಲ್ವಾ ಅದನ್ನು ಸಹ ಹೇಳ್ತೇವೆ, ಬರ್ಕೊಳ್ಳಿ. ಈ ಒಂದು ರೆಸ್ಟ್, ಪ್ಲಾಸಿಡ್. ಓಕೆ, ಪ್ಲಾಸಿಡ್ ಅಂತಂದ್ರೇನು? ಪ್ರಶಾಂತವಾಗಿರೋದು, ಮಿಸ್ಟರ್ ಕೂಲ್ ಅಂತಾರಲ್ವಾ ಅದು. ಹಾಗೇನೆ ರೆಸ್ಟಿವ್. ಏನ್ ಸರ್ ರೆಸ್ಟಿವ್ ಅಂತಂದ್ರೇನು? ಪ್ರಕ್ಷುಬ್ಧ. ಕನ್ನಡದಲ್ಲೇನು? ಪ್ರಕ್ಷುಬ್ಧ. ಯಾವಾಗಲೂ ಗಡಿಬಿಡಿಯಲ್ಲಿ ಇರ್ತಾರಲ್ವಾ ಅದು ಪ್ರಕ್ಷುಬ್ಧ. ಹಾಗೆ ರೆಸ್ಟ್ಫುಲ್ ಅಂತಂದ್ರೇನು? ಒನ್ಸ್ ಅಗೇನ್ ವಿಶ್ರಾಂತಿಯ ಅಂತ ಹೇಳಿ ಅರ್ಥ. ವಿಶ್ರಾಂತಿಯ. ಸರ್ನಾ? ವಿಶ್ರಾಂತಿಯ. ಸೊ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಾಗುತ್ತೆ ಅಲ್ಲಿ? ರೆಟಿಸೆಂಟ್ ಅಂತ ಏನಿದೆ ಅದು. ಸೊ ರೆಟಿಸೆಂಟ್ ಅಂದ್ರೆ ಮೀನಿಂಗ್ ಗೊತ್ತಾಯ್ತು, ಹಿಂಜರಿಯುವಂತಹ ವ್ಯಕ್ತಿ ಆಗಿದ್ಲ ಆ ಹುಡುಗಿ. ಯಾರು? ನಳಿನಿ ಅನ್ನುವಂಥವ್ರು. ಐ ಹೋಪ್ ನೋಡಿ ನಿಮಗೆ ಪ್ರತಿಯೊಂದು ಗೊತ್ತಾಗಿದೆ ಈ ಒಂದು ಸೆಷನ್ ನಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮುಂದೆ ಇರುವಂತಹ ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಇದಕ್ಕಿಂತ ಮುಂಚೆನೂ ಒಂದು ವಿಡಿಯೋ ಬಂದಿದೆ, ಅದರಲ್ಲಿ ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಏನು ಅಂತ ಹೇಳಿ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೇವೆ. ಅದೆಲ್ಲಿ ಸಿಗುತ್ತೆ ಅಂತ ಹೇಳೋದಾದ್ರೆ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಗಳಲ್ಲಿ VAO ಜನರಲ್ ಇಂಗ್ಲಿಷ್ ಅಂತ ಹೇಳಿ ಒಂದು ಲಿಂಕ್ ಹಾಕಿರ್ತೇವೆ. ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋವನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇನ್ನೂ ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.